ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ, ಸೊ ವಚ್ಚುಗೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ. ಸೊ 9:30ಗೆ ಹೋಗಬೇಕು. ಇವಾಗ 8:30 ಆಯಿತು. ವಚ್ಚುಗೆ ಸ್ಕೂಲಲ್ಲಿ ಡ್ರಾಪ್ ಮಾಡಿ ಬಂದೆ ಈಗ ಜಸ್ಟ್ ನಾನು. ಸೊ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಂದಮೇಲೆ ಈಗ ನಾನು ರೆಡಿ ಆಗಿಬಿಟ್ಟು ಹೋಗಬೇಕು. ಇವತ್ತು ನಾನು ಯಾವ ಥರ ರೆಡಿ ಆಗ್ತೀನಿ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಅಂತ ಅಂದ್ಬಿಟ್ಟು ನಿಮಗೆ ಆ ವಿಡಿಯೋನು ಶೇರ್ ಮಾಡ್ತೀನಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಆಗ್ಲಕಾಯಿ ಗೊಜ್ಜು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಜನ ಆಗ್ಲಕಾಯಿ ಅಂದ ತಕ್ಷಣ ಬೇಡ 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 ಅಂತ ಹೇಳ್ತಿರ್ತಾರೆ. ಸೊ ಅದಂದ್ರೆ ಕಹಿ ಇರುತ್ತಲ್ಲ ಅದರಿಂದ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅದನ್ನ ಒಂದ್ಸತಿ ಟ್ರೈ ಮಾಡಿ. ಸೊ ಅದು ತುಂಬಾನೇ ಚೆನ್ನಾಗಿರುತ್ತೆ, ಮೋಸ್ಟ್ಲಿ ಇಷ್ಟ ಆಗ್ಬೋದು. ಸೊ ನಾವು ಒಂದು ಚೆನ್ನಾಗಿಲ್ಲ ರೆಸಿಪಿ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡೋದಕ್ಕಿಂತ ಬೇರೆ ಬೇರೆ ತರ ಟ್ರೈ ಮಾಡ್ತಾ ಇದ್ರೆ ನಮ್ಗೊಂದು ಐಡಿಯಾ ಬರುತ್ತೆ. ಸೊ ಯಾವಾಗ ಇಷ್ಟ, ಯಾವ ತರ ವೇಲಿ ನಾವು ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸೊ ಅವೆರಡು. ಇವತ್ತು ಬೆಡ್ಶೀಟ್ ಚೇಂಜ್ ಮಾಡುವಂಥ ಡೇ, ಸಾಟರ್ಡೆ. ಸೊ ಅದರಿಂದ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಮೇಲೆ ಏನು ಮೆಸ್ಸಿ ಇದೆಯಲ್ಲ ಈ ಕೌಂಟರ್ ಇವತ್ತು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ರೂಮಲ್ಲೆಲ್ಲ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ, ನೆಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಆದಮೇಲೆ ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಚಪಾತಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡೋಣ. ಸೊ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿ ತುಂಬ ದಿವಸ ಆಗಿತ್ತು. ವಚ್ಚು ಏನು ಗೊತ್ತಾ, ಬಾಕ್ಸ್ಗೆ ಬರೀ ರೈಸ್ ಐಟಮ್, 1 ಪಾಟ್ ರೈಸ್ ಆ ಥರ ಇಷ್ಟಪಡ್ತಾಳೆ. ಯಾಕಂದರೆ ಸ್ಕೂಲಲ್ಲಲ್ವ ತಿನ್ನೋದು, ಮತ್ತು ಅದಕ್ಕೆ ಚಟ್ನಿ ಸಪ್ರೇಟು, ಪಲ್ಯ ಸಪ್ರೇಟು, ಚಪಾತಿ, ಇಡ್ಲಿ, ದೋಸೆ ಅದಕ್ಕೆಲ್ಲ ಸಪ್ರೇಟ್ ಇನ್ನೊಂದು ಕರಿ ಅಂತ ಇರುತ್ತಲ್ವ, ಅದನ್ನು ತಿನ್ನೋದಕ್ಕೆ ಅಷ್ಟೊಂದೇನು ಇಷ್ಟಪಡಲ್ಲ. ಬಟ್ ನನಗಿವತ್ತು ಯಾಕೋ ಕ್ರೇವಿಂಗ್ಸ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ತಿನ್ನೋಣ ಅಂದ್ಬಿಟ್ಟು ವಚ್ಚುಗೂ ಕೂಡ ಇವತ್ತು ಟೊಮೊಟೊ ಗೊಜ್ಜು ಮತ್ತು ಚಪಾತಿನ ಮಾಡಿಕೊಟ್ಟಿದ್ದೆ. ಸೊ ಅನ್ನ ಸಾರು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ, ಬಟ್ ಅವಳಿಗೆ ಕಳ್ಸ್ಕೊಂಡು ತಿನ್ನೋದಕ್ಕೆ ಅಷ್ಟೊಂದೇನು ಕಂಫರ್ಟ್ ಇಲ್ಲ ಅಂತಂದ್ಬಿಟ್ಟು ಬೇಡ ಅಂತಾಳೆ. ಮಾರ್ನಿಂಗು ಅದೇ ತಿಂತಾಳೆ ಮತ್ತು ಆಫ್ಟರ್ನೂನ್ಗೂ ಕೂಡ ಅದೇ ತೊಗೊಂಡು ಹೋಗ್ತಾಳೆ. ಅದರಿಂದ ನಾನು ತುಂಬ ಸತಿ 2 ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತೀನಿ. ಸೊ ಅದರಿಂದ ತಿನ್ಕೊಂಡು ಹೋಗೋದೊಂದಾಗಿರುತ್ತೆ, ಬಾಕ್ಸ್ಗೊಂದು ಹಾಕಿರ್ತೀನಿ. ಸೊ ಚಪಾತಿ ಅಂತೂ 2 ಮಾಡಿಕೊಂಡೆ. ನಮಗೆ ಅಂತಂದರೆ ಒಂದು ಸ್ವಲ್ಪ ಸೋಂಬೇರಿತನ ಮಾಡಿಬಿಡ್ತೀವಿ. ಯಾಕೆ ಅಂದರೆ ಅದನ್ನು ಫೋಲ್ಡ್ ಮಾಡಿ ಸ್ವಲ್ಪ ತುಪ್ಪ ಹಚ್ಕೊಂಡು ಮಾಡ್ಕೊಂಡು ತಿಂದರೆ ತುಂಬ ಸಾಫ್ಟಾಗಿ ಚಪಾತಿ ಅಂತೂ ಸಖತ್ತಾಗಿರುತ್ತೆ. ಸೊ ಆ ಥರ ನಮ್ಗೆ ಮಾಡ್ಕೊಳ್ಳೋಕ್ಕೆ ನಮಗೊಂಥರ ಬಿರ್ಲಿ ಬಿಡು ಅಂತಂದ್ಬಿಟ್ಟು ಬಿಟ್ಬಿಡ್ತೀವಿ. ಅದೇ ಬೇರೆಯವ್ರಿಗಾದರೆ ನೀಟಾಗಿ ಮಾಡಿಕೊಡ್ತೀವಿ ಅಲ್ವಾ ನಾವು. ಓಕೆ, ಬ್ರೇಕ್ಫಾಸ್ಟ್ ಅಂತೂ ರೆಡಿ ಆಗಿದೆ. ನಮಗೆ ಟೊಮೊಟೊ ಗೊಜ್ಜಿನು ನಾನು ಏನು ಹೇಳಬೇಕು ಅಂತ ಬಂದೆ ಅಂದರೆ, ಟೊಮೊಟೊ ಗೊಜ್ಜು ಅಂತಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಚಪಾತಿ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ, ಆಮೇಲೆ ರೈಸ್ ಜೊತೆ, ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಮುದ್ದೆ ಜೊತೆ ಕೂಡ ತಿನ್ಬೋದು. ಒಂಥರ ಎವರ್ಗ್ರೀನ್ ಕಾಂಬಿನೇಷನ್ ಅಲ್ವಾ. ಅದನ್ನೇ ನಾನು ಹೇಳಬೇಕು ಅಂತ ಹೊಟ್ಟೆ, ಬಟ್ ಏನೋ ಸೌಂಡ್ ಬಂತು, ಅದಕ್ಕೋಸ್ಕರ ಅದನ್ನ ಮ್ಯೂಟ್ ಮಾಡಿದೆ. ಸೊ ಫೈನಲಿ ಬೆಡ್ಶೀಟ್ ಅಂತೂ ಚೇಂಜ್ ಮಾಡಿದೆ. ನನಗೆ ಇತ್ತೀಚೆಗೆ ಯಾಕೋ ಬರೀ ಪ್ಲೈನ್ ಬೆಡ್ಶೀಟ್ಸ್ ಅಂದರೆ ತುಂಬ ಇಷ್ಟ ಆಗ್ತಾಯಿದೆ ಗೈಸ್. ತುಂಬ ಫ್ಲವರು ಏನೇನೋ ಡಿಸೈನ್ಸ್ ಎಲ್ಲ ನನಗೆ ಇಷ್ಟನೇ ಆಗ್ತಿಲ್ಲ. ಸೊ ಫೈನಲಿ ಬೆಡ್ ಕೂಡ ಕ್ಲೀನ್ ಮಾಡಿದ್ದಾಯ್ತು. ಸೊ ಬೆಡ್ ಎಲ್ಲ ಅರೇಂಜ್ ಮಾಡಿದೆ. ಸೊ ಇನ್ನೇನು ಇಲ್ಲ, ಸಾಟರ್ಡೆ ಅರೇಂಜ್ ಮಾಡ್ತೀನಿ. ಗೊತ್ತಿಲ್ಲ, ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ನಾನು, ಆಯ್ತಾ. ವಿಡಿಯೋದಲ್ಲಿ ನೋಡಿ ಅನ್ಕೊಂಡಿದ್ದೆ ಸಾಟರ್ಡೆ ಬೆಡ್ನ ಚೇಂಜ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತ ಅಂದ್ಬಿಟ್ಟು. ಸೊ ಅವತ್ತಿಂದ ನಾನು ಮಿಸ್ ಮಾಡದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಮರ್ತೋದೆ ಅಂತಂದರೆ ಬಿಟ್ಬಿಡ್ತೀನಿ, ನೆಕ್ಸ್ಟ್ ಸಾಟರ್ಡೆಗೆ ಮಾಡ್ಕೊತೀನಿ. ತುಂಬ ಹಿಂಸೆ ಆಗುತ್ತೆ ನನಗೆ. ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಚೇಂಜ್ ಮಾಡ್ತಿದ್ದೆ ಮುಂಚೆ, ನಾನು ಇವಾಗ 1 ವೀಕ್ ಚೇಂಜ್ ಮಾಡ್ತೀನಿ. ಪಿಲ್ಲೋ ಕವರ್ ಬೇಕು ಅಂತಂದರೆ ವಚ್ಚುಗೆ ಸ್ವಲ್ಪ ಚೇಂಜ್ ಮಾಡ್ಕೊಡ್ತೀನಿ ಅಷ್ಟೇ. ಸೊ ಆ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏನೋ ಒಂದು ಸ್ವಲ್ಪ ಪೀಸ್ನೆಸ್ ಅಂತ ಅನಿಸ್ತು. ಟ್ರೈ ಮಾಡಿ, ಒಂದು ಏನು ಆರಾಮಾಗಿ ಟ್ರೈ ಮಾಡ್ಬೋದು. ಯಾವ ವೀಕ್ ಟ್ರೈ ಮಾಡಿ ಅಂದರೆ ಯಾವ ವೀಕ್ ನಾವು ಚೇಂಜ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಐಡಿಯಾ ಇದ್ದರೆ ಸಾಟರ್ಡೆ ಮಾಡಿಕೊಂಡು ನೀವು ನೋಡಿ, ಒಂದು ಸ್ವಲ್ಪ ಏನೋ ಒಂಥರ ಪೀಸ್ನೆಸ್ ಅಂತ ಅನ್ನಿಸ್ತು, ಆರಾಮಾಗಿರುತ್ತೆ. ಗೊತ್ತಿಲ್ಲ, ಅದೊಂಥರ ಅವ್ರಿಗೆ ಗೊತ್ತಾಗಬೇಕು, ಅವರೇ ಫೀಲ್ ಮಾಡ್ಬೇಕು ಆ್ಯಕ್ಚುಲಿ. ಸೊ ಅದೇ ವಿಡಿಯೋ ಮಾಡ್ಬೋದು, ಅಲ್ಲಿ ಚೆನ್ನಾಗಿದೆ, ಅದು ರೂಮ್ ನೋಡಿರ್ತೀರಲ್ಲ, ತುಂಬ ಚೆನ್ನಾಗಿದೆ. ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಅಂದರೆ ಪ್ಲೇಸ್ ಇಲ್ಲ, ಅದಕ್ಕೆ ಈ ಥರ ಬೆಡ್ಗೆ ಈ ಥರ ಇಲ್ಲ. ಸೊ ಚೆನ್ನಾಗಿ ಕಂಫರ್ಟಾಗಿ ವಿಡಿಯೋ ಮಾಡ್ಬೋದು. ಬಟ್ ಇದು ಬೋರ್ಡ್ ಥರ ಇದೆ, ಅಂದರೆ ಏನಿಲ್ಲ, ಕುತ್ಕೊಳ್ಬೋದು ಆರಾಮಾಗಿ. ನೋಡ್ತಾ ಇದ್ದೀನಿ, ಈ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಇಲ್ಲಿ ಬುಕ್ಸ್ ಇಟ್ಟಿದ್ದೀನಿ. ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಬಟ್ ಇಲ್ಲಿಂದ ಅಲ್ಲಿಗೆ ಬ್ಯಾಕ್ಗ್ರೌಂಡ್ ಮಾಡಿಕೊಂಡು ಕ್ಯಾಮ್ರಾ ಇಲ್ಲಿಡೋಕ್ಕೂ ಜಾಗ ಇಲ್ಲ. ಸೊ ಅದರಿಂದ ವಚ್ಚು ಸ್ಟೋರಿ ಇದು. ಓಕೆ, ಟೈಮ್ ಅಂತೂ ಆಯಿತು. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ನಾನು ಹೇಗೆ ರೆಡಿ ಆಗ್ತೀನಿ ಪೇರೆಂಟ್ಸ್ ಮೀಟಿಂಗ್ಗೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ. ಫೈನಲಿ ರೆಡಿ ಆಗಿದ್ದೀನಿ, ನೋಡ್ಬೋದು. ಸೊ ನಾನು ನಿಮಗೆ ಸೊ ಈ ಥರ ರೆಡಿಯಾಗಿದ್ದೀನಿ. ಬ್ಲ್ಯಾಕ್ ಲೆಗ್ಗಿನ್ ಹಾಕಿದ್ದೀನಿ, ನೋಡ್ಬೋದು. ಸೊ ಫೈನಲಿ ರೆಡಿಯಾಗಿದ್ದೀನಿ ಈ ಥರ. ಸೊ ಟೈಮ್ ಆಗಿಬಿಟ್ಟಿದೆ. ಸೊ ಪರ್ಫೆಕ್ಟಾಗಿ
ಸೊ ಓಕೆ, ಈ ಥರ ರೆಡಿ ಆಗಿದ್ದೀನಿ ಬ್ಲ್ಯಾಕ್ ಲೆಗ್ಗಿನ್ ಹಾಕ್ಕೊಂಡು. ಇದು ಬಂದುಬಿಟ್ಟು ಅವಸದಲ್ಲಿ ತೊಗೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ. ಸೊ ಆಫರಲ್ಲಿದ್ದಾಗ ಜಸ್ಟ್ 180 ರುಪೀಸಿಗೆ ತೊಗೊಂಡಿದ್ದೆ. ಸೊ ಟೈಮ್ ಆಗಿದೆ ಗೈಸ್, ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಸೊ ಮೀಟಿಂಗ್ ಎಲ್ಲ ಮುಗೀತು. ಸೊ ಏನು ಅಂದರೆ ಮಕ್ಕಳನ್ನ ಯಾವ ರೀತಿ ಓದಿಸ್ಬೇಕು, ಎಷ್ಟು ಅವರ್ ಓದಿಸ್ಬೇಕು ಅಂತ ಹೇಳ್ತಿದ್ರು. ಆ್ಯಕ್ಚುಲಿ 10th ಅವ್ರಿಗೆ ಕರೆದಿದ್ರು, ಬಟ್ 9th to 10th ಇಬ್ಬರನ್ನೂ ಕರೆದಿದ್ರು. ಒಚ್ಚು 9th ಅಲ್ವಾ, ನಮಗೋಸ್ಕರ ಏನು ಪಾಯಿಂಟ್ಸ್ ಹೇಳಿಲ್ಲ ಅಂತಲ್ಲ, ಅವ್ರಿಗೇನು ಹೇಳಿದ್ರು ಅದು ಕೂಡ ನಮಗೆ ವರ್ತಿಸುತ್ತೆ. ಸೊ ಬಂದಮೇಲೆ ನಾನು ಇವಾಗ ಒಚ್ಚುಗೆ ಆಚೆ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಡು ಬರೋಣಮ್ಮ ಅಂದರೆ, ಸಾಟರ್ಡೆ ಅಲ್ವಾ ಇವತ್ತು 12ಗೆಲ್ಲ ಬಿಟ್ಬಿಡ್ತಾರೆ. ಹಂಗೆ ಇದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಬಿಟ್ಟರು, ಮೀಟಿಂಗ್ ಎಲ್ಲ ಮುಗ್ದು. ಸೊ ಅಲ್ಲೇ ಇದ್ದು ಕರ್ಕೊಂಡು ಬಂದ್ವಿ. ಮತ್ತೆ ವಾಪಸ್ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು. ಇದು ಆಫರಲ್ಲಿದ್ದಾಗ ತೊಗೊಂಡಿರೋ ಅಂಥದ್ದು 180 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿದೆ, ಫ್ಲೇಯರ್ ಆಗಿದೆ, ಅಂಬ್ರೆಲಾ ಟೈಪಲ್ಲಿ ತುಂಬ ಚೆನ್ನಾಗಿದೆ. ಯಾವಾಗಾದರೂ ಆಫರಲ್ಲಿದ್ದಾಗ ಟ್ರೈ ಮಾಡಿ. ನಾನು ಒಚ್ಚುಗೆ ಆಚೆ ಹೋಗ್ಬಿಟ್ಟು ತಿನ್ಕೊಂಬರೋಣ ಅಂದರೆ, ಇಲ್ಲ ಮಮ್ಮಿ ಬೇಡ ಅಂತ ಅಂದ್ಲ. ಸರಿ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಏನು ಮಾಡೋದು ಅಂತ ಹಾಗಲಕಾಯಿ ಗೊಜ್ಜು ಮಾಡ್ತೀನಿ, ರೈಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂದೆ. ಯಾಕಂದರೆ ನಾನು ಇದನ್ನು ನೈಟೇ ಕಟ್ ಮಾಡಿಬಿಟ್ಟು ಉಪ್ಪಲ್ಲಿ ಹಾಕ್ಬಿಟ್ಟು ಹಂಗೆ ಇಟ್ಟಿರ್ತೀನಿ. ಆಮೇಲೆ ಇವಾಗ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡು ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ನಮಗೆ ಕಹಿ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಜಾಸ್ತಿ ಹೋಗೇ ಬಿಡುತ್ತೆ ಅಂತಲ್ಲ, ಕಮ್ಮಿ ಆಗುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಒಚ್ಚು ಅಷ್ಟರಲ್ಲಿ ಮಮ್ಮಿ ನೀನು ಆ ಗೊಜ್ಜು ಮಾಡೋಷ್ಟರಲ್ಲಿ ನನಗೆ ಹೊಟ್ಟೆ ಶುತೈತೆ ಅಂತಂದರೆ, ಯಾಕಂದರೆ ಬೇಗ ಬಿಟ್ಬಿಡ್ತಾರಲ್ಲ. ಅಂದರೆ ಮಾರ್ನಿಂಗ್ ತಿಂದಿರೋದು ಬರೀ ಒಂದೇ ಒಂದು ಚಪಾತಿ ತಿನ್ಕೊಂಡು ಹೋಗಿದ್ಲು. ಸೊ ಬರೋಷ್ಟರಲ್ಲಿ ಇನ್ನೇನು ಮಾಡ್ತಿದ್ದೆ, ಇವತ್ತು ಅಲ್ಲೇ ಇದ್ನಲ್ಲ, ಅದಕ್ಕೆ ಲೇಟ್ ಆಗೋಗಿತ್ತು. ಸೊ ಚಿತ್ರಾನ್ನ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದು ಒಚ್ಚುಗೆ ಚಿತ್ರಾನ್ನ ಅಂದರೆ ತುಂಬ ಫೇವ್ರೇಟು. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಉಪ್ಪು, ಲೆಮೆನು ಇಷ್ಟು ಹಾಕ್ಬಿಟ್ರೆ ಸೂಪರಾಗಿರೋವಂಥ ಸಫಿಷಿಯೆಂಟ್ ಊಟ ಅಂತಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಚಿತ್ರಾನ್ನ ಅಂತ ಹೇಳಿ, ಚಿತ್ರಾನ್ನ, ಉಪ್ಪಿಟ್ಟು ಅವೆಲ್ಲ ತುಂಬ ಚೆನ್ನಾಗಿರ್ತವೆ, ಹೆಲ್ತಿಯಾಗಿರ್ತವೆ. ಹೊಟ್ಟೆಗೂ ಕೂಡ ಅಷ್ಟೊಂದು ಹೆವಿ ಅಂತಲೂ ಅನಿಸಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಚಿತ್ರಾನ್ನ ಮಾಡಿಬಿಟ್ಟು ಒಂದು ಸ್ವಲ್ಪ ಇದು ಚಿಪ್ಸ್ ಇತ್ತಲ್ಲ ಅದನ್ನು ಕೂಡ ಕೊಡ್ತಾ ಇದ್ದೀನಿ. ಸೊ ಒಚ್ಚು ಅಷ್ಟೊಂದು ಇಷ್ಟಪಡಲ್ಲ, ಯಾಕಂದರೆ ಮ್ಯಾಮ್ ಹೇಳಿದ್ರಂತೆ ಸೈಡ್ಸಲ್ಲಿ ಏನು ತಿನ್ನಬಾರ್ದು ಊಟ ಮಾಡಬೇಕಾದ್ರೆ ಅಂತ. ಸೊ ಇಲ್ಲಿ ಅಂತ ಅಂದ್ಬಿಟ್ಟು ಕೊಟ್ಟೆ ಸ್ವಲ್ಪ. ಒಚ್ಚು ಇನ್ನೇನು ನನಗೊಂದು ಸ್ವಲ್ಪ ಟೈಮ್ ಸಿಕ್ತಲ್ಲ, ನಾನು ಕೂಡ ಒಂದು ಸ್ವಲ್ಪ ಚಿತ್ರಾನ್ನ ತಿನ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಇವಾಗ ಹಾಗಲಕಾಯಿ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ 2 ಸ್ಪೂನಷ್ಟು ಎಳ್ಳನ್ನ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವೇನು ನೀರಲ್ಲಿ ನೆನೆಸಿರುವಂಥ ಹಾಗಲಕಾಯಿ ಇದೆಯಲ್ಲ, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದು ಒಂಥರ ಸ್ಮೋಕಿ ಫ್ಲೇವರ್ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರ. ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಫ್ರೈ ಆಗಿಲ್ಲ, ಬೇರೆ ಥರದ್ದು ಆಗಿದ್ದರೆ ನೀಟಾಗಿ ಫ್ರೈ ಆಗಿರೋದು. ನಾನಿವಾಗ ಅದನ್ನು ಕೂಡ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದೇ ಒಂದು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಗ್ರೇವಿ ಬೇಕು ಅಂತಂದರೆ 2 ಟೊಮೊಟೊನೂ ಕೂಡ ಮಾಡ್ಕೊಳ್ಳಿ. ಯಾವುದೇ ಹಸಿ ಸ್ಮೆಲ್ ಏನೂ ಬರಲ್ಲ. ಇವಾಗ ಡ್ರೈ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪೌಡರ್. ಇಷ್ಟೇ ಸಿಂಪಲ್ ಮಸಾಲ ಗೈಸ್. ನಿಜವಾಗ್ಲೂ ಇದು ರೊಟ್ಟಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಗೇನಾದರೂ ಇಷ್ಟ ಇದೆ, ಹಾಗಲಕಾಯಿ ಇಷ್ಟಪಡೋರಾದರೆ ಖಂಡಿತ ಟ್ರೈ ಮಾಡಿ. ಮಸಾಲೆ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಇವಾಗ ಹಾಗಲಕಾಯಿ ಕೂಡ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಕೂಡ ಒಂದು ಸ್ವಲ್ಪ ಮಸಾಲೆಯಲ್ಲಿ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ವರೆಗೂ ಹಾಗೆ ಬಿಡೋಣ. ಯಾಕಂದರೆ ಅದರಲ್ಲಿ ಏನೋ ನೀರಂಶ ಇದ್ದರೆ ಬಿಟ್ಕೊಳ್ಳಿ ಅಂತ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವೇನು ಆವಾಗಲೇ ಎಳ್ಳು ಮತ್ತು ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರಬೇಕು. ಸೊ ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ಟೀಲ್ ಆಗಿರೋದ್ರಿಂದ ತುಂಬ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಂಡ್ರೇ ಸಾರು ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ನಾವು ಸ್ವಲ್ಪ ಹೈ ಫ್ಲೇಮು ಇಟ್ಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಸೈಡ್ಗೆ ಹೋದರೆ ಅದು ಸೀದೋಗ್ಬಿಟ್ಟಿರುತ್ತೆ. ಅದು ತುಂಬ ಸತಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಇವಾಗಂತೂ ಯಾಮರದೇ ಇಲ್ಲ ಗೈಸ್. ನಿಜವಾಗ್ಲೂ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಮಾಡ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಹೈ ಫ್ಲೇಮ್ ಅಂತೂ ಮಾಡೋಕ್ಕೆ ಹೋಗಲ್ಲ, ಮೀಡಿಯಮ್ಮು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಾಡ್ತೀನಿ. ಸೊ ಇವಾಗ ಹಾಗಲಕಾಯಿ ಕೂಡ ಸ್ವಲ್ಪ ಬೆಂದಿದೆ, ಒಂದು 70% ಬೆಂದಿದೆ. ಇವಾಗ ನಾವು ಏನು ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜ ಮತ್ತು ಎಳ್ಳನ್ನು ಹಾಕ್ಬಿಟ್ಟು ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅಷ್ಟು, ನಾನು ಒಂದು 2.5 ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ನೀವು ಅಂದ್ಕೊಳ್ಬೋದು ಯಾವತ್ತೂ ಮಾಡದೇ ಇರೋರು ನಿಮಗೆ ಕಡಲೆ ಬೀಜ ಒಂಥರ ಸ್ಮೆಲ್ ಬರುತ್ತೇನೋ, ಒಂಥರ ಅದೇ ಫ್ಲೇವರ್ ಹೊಡಿಯುತ್ತೆ ಅಂತ. ನಿಜವಾಗ್ಲೂ ಆ ಥರ ಫ್ಲೇವರ್ ಏನೂ ಹೊಡಿಯಲ್ಲ. ನಾನು ಈ ಥರ ಕಡಲೆ ಬೀಜನ ಯೂಸ್ ಮಾಡಿ ತುಂಬಾ ರೆಸಿಪೀಸ್ನ ಮಾಡ್ತೀನಿ. ಇನ್ನು ಮುಂದೆ ಅದನ್ನು ಕೂಡ ಶೇರ್ ಮಾಡ್ತೀನಿ, ಆಯಿತಾ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ತಿಕ್ಕಾಗೋವರೆಗೂ ನಾವು ಬೇಯಿಸ್ಕೊಳ್ಬೇಕು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದನ್ನು ಮಸಾಲೆ ಸಾರು ಥರ ಮಾಡ್ಬೋದು. ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಚಪಾತಿ ಜೊತೆಗೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ.
ಹಾಗಲಕಾಯಿನ ವೀಕ್ಲಿ ಒನ್ಸ್ ಆದರೂ ತಿನ್ನಬೇಕು. ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು, ಪರ್ಫೆಕ್ಟಾಗಿದೆ. ಇದು ತಣ್ಣಗಾದ್ಮೇಲೂ ಕೂಡ ಮತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಅದರಿಂದ ಈ ಕನ್ಸಿಸ್ಟೆನ್ಸಿಲಿದ್ದಾಗಲೇ ನಾವು ಆಫ್ ಮಾಡಿಕೊಂಡ್ರೆ ಆಗುತ್ತೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಬಿಸಿ ಗೊಜ್ಜು ಮಾಡಿದ್ನಲ್ಲ, ವಚ್ಚುಗೆ ಇನ್ನೊಂದು ಸ್ವಲ್ಪ ತಿನ್ಸೋಣ ಅಂತಂದ್ಬಿಟ್ಟು ನಾನು ಒಂದು ಸ್ವಲ್ಪ ಚಿತ್ರಾನ್ನ ಮಿಕ್ಕಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ವೈಟ್ ರೈಸ್ ಬಿಸಿದು ಮಾಡಿದ್ದೆ. ಹಾಗಲಕಾಯಿ ಗೊಜ್ಜುತ್ತದೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಯೆಲ್ಲೋ ವೈಟ್ ಮತ್ತು ಆರೆಂಜ್ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಗೈಸ್. ಮಿಸ್ ಮಾಡದೆ ಒಂದು ಸರ್ತಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಬೇರೆಯವರು ಕೂಡ ಟ್ರೈ ಮಾಡ್ತಾರೆ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್.